ಕರಿಗಿರಿ ಕ್ಷೇತ್ರ ಎಂದೇ ಪ್ರಸಿದ್ಧವಾಗಿರುವ ಬ್ರಹ್ಮದೇವರಿಂದಲೇ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ಒಂದು ಮುಖ್ಯ ಪ್ರಾಣದೇವರ ದೇವಸ್ಥಾನ ನಿಮಗೆ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಸ್ತಾ ಇದ್ದೀನಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ವ್ಯಾಸರಾಜರ ಮುಖ್ಯ ಪ್ರಾಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವ ಇನ್ನೊಂದು ವಿಶೇಷವಾದಂತಹ ಮುಖ್ಯ ಪ್ರಾಣದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಈ ಸನ್ನಿಧಾನವು ಯಾವ ಸ್ಥಳದಲ್ಲಿದೆ, ಈ ಸ್ಥಳದ ಇತಿಹಾಸ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ಬನ್ನಿ, ಸ್ವಾಮಿ ಮುಖ್ಯ ಪ್ರಾಣದೇವರ ದರ್ಶನವನ್ನು ಮಾಡೋಣ. ಈ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಬಹಳ ವಿಶೇಷವಾದಂತಹ ಬಹಳ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ದೇವರಾಯನದುರ್ಗ ಬೆಟ್ಟದಲ್ಲಿ. ಈ ದೇವರಾಯನದುರ್ಗ ಬೆಟ್ಟವು ತುಮಕೂರು ನಗರದಿಂದ 14 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಈ ದೇವರಾಯನದುರ್ಗದಲ್ಲಿ ಮುಖ್ಯವಾಗಿ ಶ್ರೀ ನರಸಿಂಹದೇವರ ಸನ್ನಿಧಾನ ಇರುತ್ತದೆ. ಈ ಬೆಟ್ಟದ ಮೇಲ್ಭಾಗದಲ್ಲಿ ಬ್ರಹ್ಮನಿಂದಲೇ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಲಕ್ಷ್ಮೀ ನರಸಿಂಹದೇವರು, ಯೋಗ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಇರುತ್ತದೆ. ಇನ್ನು ಬೆಟ್ಟದ ಕೆಳಭಾಗದಲ್ಲಿ ನಿಮಗೆ ಭೋಗ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನಿಮಗೆ ಕಾಣಸಿಗುತ್ತದೆ. ಈ ದೇವರಾಯನದುರ್ಗ ಬೆಟ್ಟದಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವ ಸುಮಾರು 7 ರಿಂದ 8 ಮುಖ್ಯ ಪ್ರಾಣದೇವರು ನಿಮಗೆ ಕಾಣಸಿಗುತ್ತದೆ. ನಾನು ಈ ಯೂಟ್ಯೂಬ್ ಚಾನಲ್ನಲ್ಲಿ ಒಂದೊಂದಾಗಿಯೇ ಸಂಚಿಕೆಗಳ ಮುಖಾಂತರ ಒಂದೊಂದು ಮುಖ್ಯ ಪ್ರಾಣದೇವರ ವಿಡಿಯೋವನ್ನು ಮಾಡಿ ನಿಮಗೆ ತಲುಪಿಸುತ್ತೇನೆ. ಮೊದಲಿಗೆ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಎಡಭಾಗದಲ್ಲಿಯೇ ಒಂದು 100 ಮೀಟರ್ ಅಂತರದಲ್ಲಿ ನಿಮಗೆ ಒಂದು ಮುಖ್ಯ ಪ್ರಾಣದೇವರ ದೇವಸ್ಥಾನ ಕಾಣಸಿಗುತ್ತದೆ. ಈ ಮುಖ್ಯ ಪ್ರಾಣದೇವರ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ ಕೂಡಲೇ ನಿಮಗೆ ಸುಂದರವಾದ ಮುಖ್ಯ ಪ್ರಾಣದೇವರು ಕಾಣಬಹುದಾಗಿರುತ್ತೆ. ಈ ಮುಖ್ಯ ಪ್ರಾಣದೇವರು ಸುಮಾರು 4 ರಿಂದ 5 ಅಡಿ ಎತ್ತರವಿದ್ದು ನೇರ ಮುಖವಾಗಿ ನಿಂತು 2 ಕೈಗಳನ್ನು ಮುಗಿದುಕೊಂಡು ನಿಂತಿರುವ ಶೈಲಿಯಲ್ಲಿ ನೀವು ಕಾಣಬಹುದಾಗಿರುತ್ತೆ. ಈ ಪ್ರಾಣದೇವರನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಬಾಲದಲ್ಲಿ ಗಂಟೆ, ಶಂಕು ಚಕ್ರ, ಸೂರ್ಯ ಚಂದ್ರ ಇವೆಲ್ಲವೂ ಇರುವುದು ಕಾಣಸಿಗುತ್ತದೆ. ಇವೆಲ್ಲವನ್ನು ನೋಡಿದರೆ ಈ ಮುಖ್ಯ ಪ್ರಾಣದೇವರನ್ನು ವ್ಯಾಸರಾಜರೇ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಎಂದು ಹೇಳಬಹುದಾಗಿದೆ. ನಾವು ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಜೋರು ಮಳೆ ಬರ್ತಾ ಇತ್ತು. ಆ ಮಳೆಯಲ್ಲಿ ದೇವರಾಯನದುರ್ಗ ಬೆಟ್ಟ, ದೇವರಾಯನದುರ್ಗ ದೇವಸ್ಥಾನದ ವಾತಾವರಣ, ಈ ಹಸಿರು ವಾತಾವರಣ ಬಹಳ ಅದ್ಭುತವಾಗಿ ರಮಣೀಯವಾಗಿ ಕಾಣಿಸ್ತಾ ಇತ್ತು.
ಇದೇ ದೇವರಾಯನದುರ್ಗ ಬೆಟ್ಟದಲ್ಲಿ ಇರ್ತಕ್ಕಂಥ ಇನ್ನೊಂದು ಮುಖ್ಯ ಪ್ರಾಣದೇವರ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹರೇ ಶ್ರೀನಿವಾಸ.